ನಮಸ್ಕಾರ. ಎಲ್ಲ ಯೂತ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತದಾರರಿಗೆ ನನ್ನ ಶುಭಾಶಯಗಳು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ರಾಹುಲ್ ಗಾಂಧಿಯವರು ಚುನಾವಣೆಯನ್ನು ಮಾಡಬೇಕು ಅಂತೇಳಿ ತೆಗೆದುಕೊಂಡಂಥ ತೀರ್ಮಾನ ನಾನು ಸ್ವಾಗತ ಮಾಡ್ತೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಯಕರನ್ನು ನಾವು ಬೆಳೆಸಬೇಕು, ನಾಯಕರನ್ನು ಗುರುತಿಸಬೇಕು, ಚುನಾವಣೆಯಲ್ಲಿ ಸ್ಪರ್ಧೆ ಯುವಕರಲ್ಲಿ ಹೆಚ್ಚಿಗೆ ಆಸಕ್ತಿಯನ್ನು ಮೂಡಿಸಬೇಕು ಅನ್ನೋದು ನಮ್ಮ ನಾಯಕರ ಸಂಕಲ್ಪ. ಈ ಸಂಕಲ್ಪಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸ್ತಾ ಇದ್ದೇವೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಾನು ಎಲ್ಲರಿಗೂ ಮನವಿ ಮಾಡಿಕೊಡೋದು, ಭಾಳ ಕ್ರಮಬದ್ಧವಾಗಿ ನ್ಯಾಯಬದ್ಧವಾಗಿ ಈ ಚುನಾವಣೆಯನ್ನು ತಾವೆಲ್ಲ ಸೇರಿ ನಡೆಸಬೇಕು. ಯಾರ್ಯಾರು ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದೀರಿ ತಾವೆಲ್ಲ ಕ್ರೀಡಾ ಮನೋಭಾವದಿಂದ ಈ ಚುನಾವಣೆಯನ್ನು ನಡೆಸಬೇಕು. ಗೆಲುವು ಸೋಲುವುದು ಮುಖ್ಯ ಅಲ್ಲ. ಚುನಾವಣೆಗೆ ನಿಂತವರೆಲ್ಲ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಸ್ಪರ್ಧೆಯಲ್ಲಿ ಭಾಳ ತಾಳ್ಮೆಯಿಂದ ಈ ಚುನಾವಣೆಯನ್ನು ವೈಯಕ್ತಿಕವಾದಂಥ ಆರೋಪಗಳನ್ನು ಏನು ಕೂಡ ಮಾಡದೆ ಈ ಚುನಾವಣೆಯನ್ನು ನಡೆಸಬೇಕು. ತಾವು ಯಾರು ಆಸಕ್ತಿಯನ್ನು ವಹಿಸಿ ಸಕ್ರಿಯವಾಗಿ ಇವತ್ತು ಪಕ್ಷದ ಕೆಲಸದಲ್ಲಿ ತೊಡಗಿರ್ತಾರೆ ಅಂಥವ್ರಿಗೆ ನೀವು ಆಯ್ಕೆಯನ್ನು ಮಾಡಿ ನಾಯಕರನ್ನು ಮಾಡಿ ಈ ಪಕ್ಷಕ್ಕೆ ಆಸ್ತಿಯಾಗಿ ಕೊಡಬೇಕು ಅಂತೇಳಿ ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ತೇನೆ. ನಾನು ಯಾವುದಕ್ಕೂ ಕೂಡ ಹಸ್ತಕ್ಷೇಪ ಮಾಡುವುದಿಲ್ಲ. ನನ್ನ ಯಾರ ವೈಯಕ್ತಿಕವಾದ ಅಭ್ಯರ್ಥಿ ಕೂಡ ಇಲ್ಲ. ಈ ಪಕ್ಷದ ವೇದಿಕೆಯಲ್ಲಿ ಈ ಪಕ್ಷದ ಜವಾಬ್ದಾರಿಯಲ್ಲಿ ಇದ್ಕೊಂಡು ನಾನು ಎಲ್ಲರೂ ಕೂಡ ಸರಿಸಮಾನತೆಯಿಂದ ನೋಡಬೇಕಾಗಿದೆ. ನನಗೆ ಯಾರು ಯುವಕರು ಸಂಘಟನೆಗೆ ಹೆಚ್ಚಿಗೆ ಪಾಲ್ಗೊಳ್ತಾರೆ, ಒಂದು ತಾಲೂಕು ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ಸಕ್ರಿಯವಾಗಿ ಹೋರಾಟ ಮಾಡೋರು ನಮ್ಮ ಪಕ್ಷಕ್ಕೆ ಅವಶ್ಯಕತೆ. ಅಂಥವ್ರನ್ನ ನೀವೇ ಆಯ್ಕೆ ಮಾಡಿಕೊಡಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನನ್ನ ಬೆಂಬಲ ಎಲ್ಲರಿಗೂ ಇದೆ. ಯಾರ ಮೇಲೂ ಅವ್ರ ಪರ ವಿರೋಧ ಪ್ರಶ್ನೆಯೇ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರೂ ಕೂಡ ಸಂದೇಶ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮಸ್ಕಾರ.